ಸ್ನೇಹಿತರೆ ವಿ ಆರ್ ಆರ್ಗಾನಿಕ್ ನರ್ಸರಿ ಫಾರಮ್ ಕೆ ಆರ್ ನಗರ ಚಿನ್ಕುರುಳಿ ಚಂದವಣ್ಣವ್ರಿಗೆ ಕೊಟ್ಟಿದ್ದೀವಿ. ನೋಡಿ ತೋಟ ಏಲಕ್ಕಿ ಬಾಳೆ ತೋಟ ನೋಡಿ. ಇಲ್ಲಿ ಸೆಂಟ್ರಿಗೆ ನೀರು ಬಿಡಿಸಿದ್ದೀನಿ. ಇವ್ರದ್ದು ರೋಗ ಬಂದಿದೆ, ಇಲ್ಲ ಅಂತ ಏನಿಲ್ಲ, ಬಂದು ಎಲ್ಲ ಅವಾಯ್ಡ್ ಆಗಿದೆ, ಕುಯ್ಸಾಕಿದ್ದಾರೆ. ಇಲ್ಲಿ ನೋಡಿ ಸೆಂಟ್ರಿಗೆ ಬಿಡಿಸಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಒಂದು 9902038931 ಫ್ಲವರ್ ಆಗಿರ್ತಕ್ಕಂಥದ್ದು ಗೊನೆ. 1 2 3 4 5 6 7 8 9 10 11 12 13 ಚಿಪ್ಪಿದೆ ನೋಡಿ. ಕಂಬನ ನೋಡಿ, ಅಲ್ಲಿ ಗೊನೆ ಕಾಣಿಸ್ತಾ ಇದೆಯಾ? ಜೂಮ್ ಮಾಡಿ ತೋರಿಸ್ತೀನಿ. ಹಾಂ ನೋಡಿ, 1 2 3 4 5 6 7 8 9 10 11 12 ಚಿಪ್ಪಿದೆ ನೋಡಿ. ಎಲ್ಲ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಅಣ್ಣವ್ರು ಇನ್ನೂ ಬಂದಿಲ್ಲ, ನಾನೇ ಬೇಗ ಬಂದೆ ಅವ್ರ ತೋಟಕ್ಕೆ. ಗೊನೆ ಎಲ್ಲ ಬರ್ತಾಯಿದೆ. ಕಂಬ ನೋಡಿ ಏನು ಸೈಜ್ ಆಗಿದೆ ಅಂತೇಳಿ, ಎಷ್ಟು ನೀಟಾಗಿದೆ ತೋಟ ನೋಡಿ. 1 2 3 4 5 6 7 8 9 10 11 12 13 14 ಚಿಪ್ಪಿದೆ ಇದು ನೋಡಿ. ಬಟ್ ಸ್ವಲ್ಪ ಹತ್ತಿರ ಆಯಿತು, ಗಿಡಗಳು ಹೈಟಾಗಿದೆ, ಎಲ್ಲ ಬರ್ತಾಯಿದೆ. ಇದಂತೂ 16 17 ಚಿಪ್ಪಿರಬೇಕು. ಗೊಬ್ಬರ ಕೊಟ್ಟವ್ರೆ. ಮಣ್ಣು ಪರ್ದು ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಮಣ್ಣು ಪರ್ದು ಈ ಕಡೆ ಸೈಡು ಆ ಕಡೆ ಸೈಡು ಎಲ್ಲ ಕೊಟ್ಟಿದ್ದಾರೆ ನೋಡಿ. 1 2 3 4 5 6 7 8 9 10 11 12. ಸೊ ಇದು ಕೂಡ ಆ ಥರ ಬಂದು ರೋಗ ಬಂದು ಕಂಟ್ರೋಲ್ ಆಗಿ ಔಷಧಿಯನ್ನು ಹೊಡೆದಿದ್ದಾರೆ. ಕೆಲವು ಔಷಧಿಗಳು ಹೇಳ್ಕೊಟ್ಟಿದೆ ನೋಡಿ. ಎಲ್ಲ ಫ್ಲವರ್ ಆಯ್ತಾಯಿದೆ ನೋಡಿ. ಒಂದು 9902038931 ಕೆ ಆರ್ ನಗರ. ಏಲಕ್ಕಿ ಗೊನೆಗಳಿವು, ಏಲಕ್ಕಿ ಗಿಡ 3 4 5 6 7 8 9 10 11 12 13 ಚಿಪ್ಪು, 13 14 ಚಿಪ್ಪಿದೆ. ಇದು ಸೈಜ್ ಬಂದು 1.5 ಇಂದ 2 ಅಡಿ ದಪ್ಪ ಬರ್ತಾಯಿದೆ ನೋಡಿ. ಎಲ್ಲ ಗೊನೆ ಇರ್ತಕ್ಕಂಥದ್ದು, ಫ್ಲವರ್ ಆಗಿದೆ, ಗೊನೆ ಬಂದಿರ್ತಕ್ಕಂಥದ್ದು ನೋಡಿ. ಎಷ್ಟು ದೊಡ್ಡ ಗೊನೆ ಇದೆ ನೋಡಿ. ಇದು ಇವರು ನಾವು ಹೇಳ್ದಂಗೆ ಗೊಬ್ಬರ ಕೊಟ್ಟಿದ್ದಾರೆ, ನೀರು ಮೇಂಟೈನ್ ಮಾಡಿದ್ದಾರೆ. ಸೊ ಸ್ವಲ್ಪ ರೋಗ ಬಂತು, ಆಮೇಲೆ ಸ್ವಲ್ಪ ಔಷಧಿಗಳನ್ನು ಹೇಳಿ ನೀರನ್ನ ನೋಡಿ ದಿಂಡು ಕೊಡಿಸಿಲ್ಲ, ಮಧ್ಯೆ ಸೆಂಟ್ರ್ ಕೊಡಿಸಿದ್ದೀನಿ. ಇದು ಬೇರೆ ಗೊಬ್ಬರ ಎಲ್ಲ ಹಾಕಿದ್ದಾರೆ. ಇದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ. ಗೊನೆಗಳು ನೀಟಾಗಿ ಬಂದಿದೆ ಸರ್ ನೋಡಿ. ಬರ್ತಾಯಿದೆ. ಚಂದ್ರಣ್ಣವ್ರು ಇನ್ನೂ ಬಂದಿಲ್ಲ ನೋಡಿ. 1 2 3 4 5 6 7 8 9 10 11 12 ಚಿಪ್ಪು. 2 4 6 8 10 11 12 ಚಿಪ್ಪಿದೆ ಇದು ನೋಡಿ. ತುಂಬ ಚೆನ್ನಾಗಿ ಬರ್ತಾಯಿದೆ, ತೊಂದರೆ ಏನಿಲ್ಲ. ವಿ ಆರ್ ಆರ್ಗಾನಿಕ್ ನರ್ಸರಿ ಫಾರಮ್ ಕೆ ಆರ್ ನಗರ. ಎಲ್ಲೋ ಬೆಳೆದವ್ರೆ, ನಮ್ಮಲ್ಲಿ ಹಿಂಗೆ ಬೆಳೆಯೋಕ್ಕಾಗದ ಅಂತೀವಲ್ಲ, ಎಷ್ಟು ನೀಟಾಗಿದೆ ನೋಡಿ ತೋಟ. ಗೊನೆ ನೋಡಿ, ಇದು ಕಂಬ ಬುಡದಿಂದನೂ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇಷ್ಟಾಗಲ ಸ್ವಲ್ಪ ಶೀತ ಜಾಸ್ತಿಯಾಗಿ ಇಷ್ಟಾಗಲ ಹೊರಟೋಗಿತ್ತು. ಹೌದು, ಇಲ್ಲಿ ಇಷ್ಟಾಗಲ ಶೀತ ಜಾಸ್ತಿ ಆಗ್ಬಿಡ್ತು, ಇಲ್ಲಿ ನೀರು ನಿಂತುಬಿಡ್ತು, ಹಾಗಾಗಿ ಈ ಥರ ಡಿಸೀಸ್ ಬಂತು. ಸೊ ಮತ್ತು ಕಂಟ್ರೋಲ್ ಮಾಡಿದ್ರೆ ಔಷಧಿ ಎಲ್ಲ ಕೊಟ್ವಿ. ಗೊಬ್ಬರ ಮತ್ತು ಮೈಕ್ರೋನ್ಯೂಟ್ರೆಂಟು ನಂದು DNC ಕ್ರಾಪ್ಸು ಇದಕ್ಕೆ ಎಂಜಾಯ್ಮ್ಸ್ಗಳ್ಸೆಲ್ಲ ಕೊಟ್ಟು ಮೇಂಟೈನ್ ಮಾಡಿದ್ದೀನಿ ನೋಡಿ ತೋಟನ. ಇವರು ದಿಂಡು ಕಟ್ಸಿದ್ದಾರೆ. ದಿಂಡು ಕಟ್ಸಿದ ಮೇಲೆ ಸ್ಟಾರ್ಟ್ ಆಯಿತು, ಯಾಕೆಂದರೆ ಹಳ್ಳ ಇರೋದ್ರಿಂದ ದಿಂಡು ಕಟ್ಟಕ್ಕೆ ಹೇಳಿದೆ ನಾನು. ದಿಂಡು ಕಟ್ಟಿಸ್ತಾ ಇದ್ದಾನೆ ನೋಡಿ. ಈ ಹಳ್ಳದಲ್ಲೂ ಕೂಡ ಕೊನೆಗಳು ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ನೋಡಿ, ಕಾಯಿಗಳು ಎಷ್ಟು ಸೈಜ್ ಬರ್ತಾ ಇರ್ತಕ್ಕಂಥದ್ದು. ಗೊನೆ ಫಾರ್ಮೇಷನ್ ಆಗ್ತಾ ಇರ್ತದ್ದು. ಇಲ್ಲಿ ನೋಡಿ ಯಾವ ಥರ ಫಾರ್ಮೇಷನ್ ಚೆನ್ನಾಗಿ ಆಗ್ತಾಯಿದೆ. ಕಂಬ ನೋಡಿ,
ಈ ಕಂಬನ ನಾನು ಸುಮ್ಮನೆ ಒಂದು ಅಂದಾಜಾಗಿ ಹಿಡಿತೀನಿ. ಸೆಲ್ಫಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಬರೀ ತಗೋತೀನಿ. ನೋಡಿ ಇಲ್ಲಿ ಹಿಡಿತಾ ಇದ್ದೀನಿ, ಇಷ್ಟಿದೆ ನೋಡಿ. ಇಲ್ಲಿಂದ ಹಿಡಿತಾ ಇದ್ದೀನಿ. 1 ಅಡಿ, 2 ಅಡಿ, 2.25 ಅಡಿ ಸೈಜ್ ಇದೆ. ತುಂಬ ಕಂಬ 2.25 ಅಡಿ ಸೈಜ್ ಬಂದಿದೆ. ನೋಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಒಂದ್ಸಲಿ ತೋರಿಸ್ತೀನಿ ಕಂಬದ ಸೈಜ್ ಹೆಂಗಿದೆ ಅಂತ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಗಂಟೆ ಇದೆ. ಇಲ್ಲಿಂದ ಹಿಡ್ಕೊತಾ ಇದ್ದೀನಿ. 1 ಅಡಿ, 2 ಅಡಿ, 2.25 ಅಡಿ ಅಂದರೆ 3 ಅಡಿ ಹತ್ತತ್ರ ಇದೆ. ಇಷ್ಟು ಬಂದಿದೆ ಕಂಬಗಳು. ಬನ್ನಿ ಸರ್, ಏನು 3 ಅಡಿ ದಪ್ಪ ಅದಲ್ಲ ಸರ್ ಕಂಬ? ಹಾಂ, ರಾಮಚಂದ್ರನವ್ರು ಬರ್ತಾರೆ, ಮಾತಾಡ್ತಾಯಿಲ್ಲ ನೋಡಿ. ಫೋನ್ ಸ್ವಿಚ್ ಆಫ್ ಆಗಿತ್ತಾ? ಒಂದು ಕಂಬ ಸೈಜ್ ಮಾಡಿ ಸರ್ ನೀವು. ಯಾವ್ದಾರು ಒಂದು ಕಂಬ ಹಿಡೀರಿ. ಈ ಕಂಬ ಹಿಡ್ಕೊಳ್ಳಿ ಅಣ್ಣ, ನಾನು ಹಿಡಿದ್ನಲ್ಲ ಹಂಗೆ ದಾರ ಆ ಕಡೆ ಕೊಟ್ಟೋಯ್ತು. ನೋಡಿ, ಇದು ಗೊನೆ ಬಂದಿರೋದನ್ನ ಹಿಡೀರಿ. ಗೊನೆ ಬಂದಿಲ್ದೇ ಇರೋದು ದಪ್ಪ ಅಂತಾರೆ, ಗೊನೆ ಬಂದಿರೋದನ್ನ ಹಿಡಿಬೇಕು. ಸಾಕದ ಸುತ್ತ ಹಿಡಿದ್ಕೊಳ್ಳಿ ಅಡಿಕೆ, ನೆಚ್ಚುರ್ಗಳಿಕೆ. ಹಾಂ ಅಷ್ಟು. ಹಾಂ, ಅದೆಷ್ಟು ಬರ್ತದೆ ನೋಡಿ. ಈಗ ಅಲ್ಲಿ 1 ಅಡಿ ಆಯಿತು, 2 ಅಡಿ, 2.25 ಅಡಿ, 2.25ಇಂದ 2.25 ಅಡಿ ಬರ್ತವೆ. 14 ಚಿಪ್ಪು 13 ಚಿಪ್ಪವೆ ನೋಡ್ದಂಗೆ. ನೋಡಿ ಈ ಥರ ಕಾಯಿ ಇಲ್ಲಿ ನೋಡಿ, ಈ ಫಿಂಗರ್ಸ್ ಇದೆಲ್ಲ ಈ ಥರ ದೊಡ್ಡ ಕಾಯಿ ಆಗಬೇಕು. ಹಿಂಗೆ ಅಗ್ಲಾಗಿ ಬರಬೇಕು. ಅಗ್ಲಾಗಿ ಬಂದರೆ ನಿಮ್ಗೆ ತೂಕ ಜಾಸ್ತಿ ಬರ್ತದೆ. ಈಗ ಏನೇನು ಕೊಟ್ರಿ ಗೊಬ್ಬರ? ಈಗ ಪಟಾಸು ಕೊಟ್ಟಿದ್ದೀವಿ. ಹ್ಞೂ.